ಅದೇನೋ ಅಂತ ಗೊತ್ತಾದ್ರೆ ನೀವೇ ನಂಗೆ ಮದುವೆ ಇಷ್ಟ ಅಲ್ಲ ಅಂತ ನಿಮ್ಮ ಮನೇಲಿ ಹೋಗಿ ಹೇಳ್ತೀರಿ. ಅಂತದೇನ್ ವಿಷಯ? ಅದು ಅದು ಮೇಡಮ್ ಅವರೇ, ನನ್ನ ಬಗ್ಗೆ ನಿಮ್ಗೆ ಪೂರ್ತಿಯಾಗಿ ಗೊತ್ತಿಲ್ಲ. ನಾನು ಸರಿ ಇಲ್ಲ. ಬೇಕಾರೆ ಯಾರನ್ನ ಬೇಕಾರು ಕೇಳಿ, ಬಾರಲ್ಲೇ ಎಣ್ಣೆ ಹೊಡಿತೀನಿ, ಬೀದಿಲೆ ಸಿಗರೇಟ್ ಸೇರ್ತೀನಿ, ಆಮೇಲೆ ಕಣ್ ಹುಡುಗರಿಗೆಲ್ಲ ಚೂಡಾಯಿಸ್ತಾ ಇರ್ತೀನಿ. ಒಟ್ನಲ್ಲಿ ನನ್ನಷ್ಟು ಕೆಟ್ಟವನ್ನ ನೀವು ಈ ಜನ್ಮದಲ್ಲಿ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಹಲೋ, ಅಪ್ಪ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿ ಮದ್ವೆ ಬಗ್ಗೆ ಮಾತಾಡಿರೋದು. ಹಾಯ್ ಸಿದ್ದು ಅವರೇ. ಮೇಡಮ್ ಅವರೇ, ನೀವಿಲ್ಲಿ? ನಿಮ್ಮನ್ನ ನೋಡ್ದೆ, ನಿಮ್ಮನ್ನೇ ಮಾತಾಡ್ಸೋಣ ಅಂತ ಬಂದೆ. ಇವರು ಅದು ಇವರು ನೀವ್ ನಾಚ್ಕೋತಿರೋದ್ ನೋಡಿದ್ರೆ ಗೊತ್ತಾಗುತ್ತೆ ಇವರು ನಿಮ್ ಮದ್ವೆ ಆಗೋ ಹುಡುಗಿ ಅಂತ. ನಮಸ್ಕಾರ. ಹಾಯ್. ಇವರು ನಮ್ಮ ಬಾವರಲ್ಲ, ಅವ್ರ ಅಕ್ಕ, ನಮಗೆ ತುಂಬ ಬೇಕಾದವರು. ನಿಮ್ಮಿಬ್ರು ಜೋಡಿ ತುಂಬಾ ಚೆನ್ನಾಗಿದೆ. ಬರ್ತೀನಿ. ಎಕ್ಸ್ಕ್ಯೂಸ್ ಮೀ, ನಾನು ಜಾನು ಫ್ರೆಂಡ್ ಅಂತ ಇವ್ರಿಗೆ ಗೊತ್ತಾ? ಹೇಳಿ ಸರ್. ಇಲ್ಲಿ ವಾಶ್ರೂಮ್ ಎಲ್ಲಿದೆ ಅಂತ ಗೊತ್ತಾ? ಸರ್, ಇದು ದೇವಸ್ಥಾನ. ಇಲ್ಲಿ ವಾಶ್ರೂಮು ರೆಸ್ಟ್ ರೂಮು ಅಂತ ಸಪ್ರೇಟಾಗಿ ಇರಲ್ಲ. ಟಾಯ್ಲೆಟ್ ಇರುತ್ತೆ, ಅದು ದೇವಸ್ಥಾನದ ಹೊರಗಡೆ ಇದೆ. ದಟ್ಸ್ ಫೈನ್, ಐಲ್ ಮ್ಯಾನೇಜ್. ಹೊರಗಡೆ ಬಂದಮೇಲೆ ಅಡ್ಜಸ್ಟ್ ಮಾಡ್ಕೋಬೇಕಲ್ವಾ? ಥ್ಯಾಂಕ್ ಯು. ಹೌದು ಸರ್, ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಹಳ್ಳಿಲಿದ್ದವರು ಸಿಟಿಗೆ ಹೋದಾಗ ಹೊಂದ್ಕೊಳ್ಳೋಕೆ ಹೇಗೆ ಕಷ್ಟ ಆಗುತ್ತೋ, ಸಿಟಿಲಿದ್ದವರು ಹಳ್ಳಿಗೆ ಬಂದಾಗ ಹೊಂದ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸರಿಯಾಗಿ ಹೇಳಿದ್ರಿ. ಬೈ ದ ವೇ, ಐ ಆಮ್ ಜಯಂತ್. ನನಗೆ ನೀವು ಗೊತ್ತು ಸರ್. ನಾನು ಗೊತ್ತಾ? ಹೇಗೆ? ನಿಮ್ಮ ಬಗ್ಗೆ ಗೊತ್ತಿಲ್ಲದೆ ಏನು ಸರ್? ಚಿಕ್ಕ ವಯಸ್ಸಲ್ಲೇ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರೋರು ನೀವು. ನಮ್ಮ ಕಾಲೇಜ್ಗೂ ಒಂದ್ಸಲ ಬಂದಿದ್ರಿ ಚೀಫ್ ಗೆಸ್ಟ್ ಆಗಿ. ಅಲ್ಲಿ ನಾನು ನಿಮ್ಮನ್ನು ನೋಡಿದ್ದೆ. ಯಾವ ಕಾಲೇಜ್ ನಿಮ್ಮದು? ತುಮಕೂರು ಡಿಗ್ರಿ ಕಾಲೇಜ್. ಒಳ ಕೋಇನ್ಸಿಡೆನ್ಸ್. ಸರ್, ನೀವೇನಿಲ್ಲಿ? ಇದು ನನ್ನ ಹೆಂಡತಿ ಮಂದೇವರು. ಇಲ್ಲಿ ಉತ್ಸವ ಆಗ್ತಿದೆ ಅಂತ ಗೊತ್ತಾಯ್ತು ಬಹಳ ದಿವಸಗಳ ಮೇಲೆ, ಹಾಗಾಗಿ ಬಂದ್ವಿ. ನೈಸ್ ಸರ್. ನಮ್ಮ ತಂದೆನೇ ಇಲ್ಲಿ ಧರ್ಮದರ್ಶಿಗಳು. ನೋಡಿ, ಧರ್ಮದರ್ಶಿಗಳ ಮಗನ ಜೊತೆನೆ ಮಾತಾಡೋ ಅವಕಾಶ ಸಿಕ್ಕಂಗಾಯ್ತು. ಸರಿ ಸರ್, ಆಯ್ತು, ನಾನು ಆಮೇಲೆ ಸಿಗ್ತೀನಿ. ಅರೆ, ಥ್ಯಾಂಕ್ ಯು. ಏನಿಲ್ಲ, ಸುಮ್ಮನೆ ಬೇಜಾರಾಗ್ತಿತ್ತು, ಅದಕ್ಕೆ ಕೂತಿದ್ದೀನಿ. ವಿಶ್ವ ನನ್ನ ಕ್ಲೋಸ್ ಫ್ರೆಂಡು ಇವತ್ತು ಉತ್ಸವಕ್ಕೆ ಬಂದಿದ್ದಾನೆ ಅಣ್ಣ. ನನ್ನ ಜೊತೆ ಮಾತಾಡ್ಲೇ ಇಲ್ಲ ಗೊತ್ತಾ? ನೋಡಿದ್ರು ನೋಡ್ತಿರೋ ತರ ಹೋಗ್ಬಿಟ್ಟ. ಜಯಂತ್ ಅವ್ರ ಮುಂದೆನೆ ಇವ್ರು ಯಾರು ಅಂತಾನೆ ನಂಗೆ ಗೊತ್ತಿಲ್ಲ ಸರ್ ಅಂದ್ಬಿಟ್ಟ. ಅವನು ಈ ತರ ಮಾಡಿದಕ್ಕೆ ಎಷ್ಟು ಬೇಜಾರಾಯ್ತು ಗೊತ್ತಾ? ನನ್ನ ಬೆಸ್ಟ್ ಫ್ರೆಂಡ್ ಆಗಿ ಹೀಗೆ ನಡ್ಕೊಳ್ಳೋದು ಸರಿನಾ ಹೇಳು? ಮತ್ತಿನ್ನೇನು, ನಂಗೆ ಬೇಜಾರಾಗಲ್ವಾ? ಅವನ್ನ ನೋಡ್ಬೇಕು ಅಂತ ನಾನು ಎಷ್ಟು ಕಾಯ್ತಾ ಇದ್ದೀನಿ. ನಂಗೆ ಇವಾಗ ಮದುವೆ ಆಗಿದೆ. ಮದುವೆಗೆ ಮುಂಚೆ ನಾನು ಅವನ ಜೊತೆ ಊಟ ಮಾಡ್ತಿದ್ದು, ಒಟ್ಟಿಗೆ ಕಾಲೇಜಿಗೆ ಹೋಗ್ತಿದ್ದು. ಅದೆಲ್ಲ ಮದುವೆ ಆದಮೇಲೆ
ಗಂಡ ಸಹಿಸ್ಕೊಳಲ್ಲ ಅಂತನಾ? ಓಹ್, ಮದ್ವೆಗಿಂತ ಮುಂಚೆ ಎಷ್ಟೇ ಕ್ಲೋಸ್ ಇದ್ರು ಮದ್ವೆ ಆದ್ಮೇಲೆ ಗಂಡನ್ ಮುಂದೆ ಮರ್ಯಾದೆ ಕೊಡ್ತಾರೆ ಅಂತನಾ? ವಿಶ್ವ, ಅವನ್ ತುಂಬಾ ಒಳ್ಳೆಯವನು, ಅವನ್ ಎಷ್ಟು ಒಳ್ಳೆಯವನು ಅಂತ ನಿಂಗೆ ಚೆನ್ನಾಗಿ ಗೊತ್ತು ಅಂತನಾ? ಜಯಂತ್ ಅವ್ರ ಮುಂದೆ ಅವನ್ ಸರಿಯಾಗೇ ನಡ್ಕೊಂಡಿದ್ದಾನೆ ಅಂತನಾ? ನಂಗೆ ಈಗ ಅರ್ಥ ಆಗ್ತಿದೆ ಕಣೋ. ಆದ್ರೂ ಇವಳು ನಂಗೆ ಗೊತ್ತಿರೋಳು ಅಂತ ಹೇಳಿದಿದ್ರೆ ಇನ್ನೂ ಸ್ವಲ್ಪ ಖುಷಿ ಆಗ್ತಿತ್ತು. ನಿಂಗೆ ಅವನೆಲ್ಲಾದ್ರೂ ಕಾಣಿಸಿದ್ರೆ ನಾನು ಇರೋ ಕಡೆ ಕಳ್ಸು, 4 ಬಾರಿಸ್ತೀನಿ, ಆಗ್ಲೇ ನನ್ಗೆ ಕೋಪ ಕಮ್ಮಿ ಆಗೋದು. ಹ್ಮ್.